ಸಾದ್ರೆ ನಮಸ್ಕಾರ. ನೋಡಿ ಸಾದ್ರೆ ತುಂಬಾ ದಿನ ಆಯ್ತು ಈ ಒಂದು ಇಲಾಖೆ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿಲ್ಲ. ಈಗ ಅರ್ಜಿ ಕರೆದಿದ್ದಾರೆ, ಯಾವುದೇ ಪರೀಕ್ಷೆ ಅಲ್ಲ. ನಾನು ಮುಂಚಿತವಾಗಿನೇ ತಿಳಿಸ್ಕೊಡ್ತಾ ಇರೋದು ಯಾವುದೇ ಪರೀಕ್ಷೆ ಅಲ್ಲದೆ ಹೊಸದಾಗಿ ನೋಟಿಸ್ ಆಗಿರತ್ತೆ 23ನೇ ತಾರೀಕು. ಈ ಒಂದು 23ನೇ ತಾರೀಕದಂದು ಅಫಿಷಿಯಲ್ ಇರುವಂತ ನೋಟಿಸ್ ಪ್ರಕಟ ಮಾಡಿದ್ದಾರೆ. 23 ಅಕ್ಟೋಬರ್. ಎಲ್ಲಿಂದ ನೋಟಿಸ್ ಆಗಿದೆ, ಈ ಒಂದು ಸಂಸ್ಥೆ ಹೆಸರನ್ನ ತಿಳ್ಕೊಳ್ಳಿ. ನಮ್ಮ ಒಂದು ಕರ್ನಾಟಕ DRDO ಯುದ್ಧ ವಿಮಾನ ಸಂಸ್ಥೆಯಲ್ಲಿ ಅಭಿವೃದ್ಧಿ ಮತ್ತು ಏಕೀಕರಣ ಕೇಂದ್ರದಲ್ಲಿ ನೇಮಕಾತಿ ಮಾಡ್ಕೋತಿದ್ದಾರೆ. ನೋಡಿ, ಈ ಒಂದು ವರ್ಷದಲ್ಲಿ DRDO ದಿಂದ ಸುಮಾರು ನೇಮಕಾತಿ ಅಂತೂ ಬಂದಿಲ್ಲ. 2-3 ಅಷ್ಟೇ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ರಿಲೀಸ್ ಮಾಡಿದಂತ ನೋಟಿಸು ಬಹುಶಃ 3ನೇದು 4ನೇದು ಇರಬಹುದು, ಅಷ್ಟೇ ನೇಮಕಾತಿ ಮಾಡ್ಕೊಂಡಿದ್ದಾರೆ. ನೋಡಿ, ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಎಷ್ಟು ಸಂಬಳ ಸಿಗತ್ತೆ, ಮತ್ತೆ ಹೆಂಗೆಲ್ಲ ಅಪ್ಲಿಕೇಶನ್ ಹಾಕಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಇನ್ನೊಂದು ಹೇಳಬೇಕು, ಇದು ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆನ್ಲೈನಲ್ಲಿ ಇರತ್ತೆ, ಬಟ್ ಇಮೇಲ್ ID ನಿಮ್ಮ ಹತ್ರ ಇರಲೇಬೇಕು. ಚಾಲ್ತಿಯಲ್ಲಿರುವಂಥ ಇಮೇಲ್ ID ಮೂಲಕ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನಿಮಗೆ ಲೈಫ್ ತಿಳಿಸ್ಕೊಡ್ತೇನೆ ಹೆಂಗೆ ಏನು ಅಂತ ಹೇಳಿ. ವಿಡಿಯೋ ಕೊನೆ ತನಕ ನೋಡಿ. ಇದು ಯಾವುದೇ ರೀತಿಯಾಗಿ ಗೋಲ್ಡ್ ಫಾರ್ ಅಂತ ತಿಳಿಸ್ಕೊಡ್ತಾ ಇಲ್ಲ, ಆಫೀಸಲ್ಲಿ ಇರುವಂಥ ಗೌರ್ಮೆಂಟ್ ದಿಂದ ನೋಟಿಸ್ ಆಗಿರತ್ತೆ. ಈ ಒಂದು ಸಂಸ್ಥೆ ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ ಆಗಿರತ್ತೆ. ಆಫೀಸಲ್ಲಿ ಇರುವಂತ ವೆಬ್ಸೈಟ್ ಮೂಲಕ ರಿಲೀಸ್ ಮಾಡಿದಂತ ನೋಟಿಸು. ಇದ್ರ ಬಗ್ಗೆ ಮಾಹಿತಿ ಇರತ್ತೆ, ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು ನಮ್ಮೊಂದು ಭಾರತೀಯ DRDO ಸಂಸ್ಥೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ, ಆಗಲೇ ತಿಳಿಸ್ಕೊಟ್ಟಿರುವಂತ. ಇಲ್ಲಿ ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೊಟ್ಟಿದಾರಲ್ಲ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಬರತ್ತೆ ಈ ಒಂದು ಸಂಸ್ಥೆ. ಬಟ್ ನೇಮಕಾತಿ ಆಗ್ತಾ ಇರೋದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ನೋಡಿ, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ವಿಳಾಸ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ವಿಳಾಸ ಗಮನ ಇಟ್ಟು ನೋಡಿ. ಅಡ್ವರ್ಟೈಸ್ ನಂಬರ್ ಕೊಟ್ಟಿದ್ದಾರೆ. ಈ ಎಲ್ಲ ಅಡ್ವರ್ಟೈಸ್ ನಂಬರು ನಮಗೆ ಬೇಡ, ನಮಗೆ ಬೇಕಾಗಿರೋದು ಪೋಸ್ಟ್ ಬಗ್ಗೆ ಮಾಹಿತಿ. ಬನ್ನಿ, ಇಲ್ಲಿ ಕಲ್ಲಿರುವಂಥ ಪೋಸ್ಟ್ ಹೆಸರು ಯಾವುದು ಅದನ್ನ ತಿಳ್ಕೊಳ್ಳೋಣ. ಇಲ್ಲಿ ಕಲ್ಲಿರುವಂಥ ಮೊದಲನೇ ಪೋಸ್ಟು ನಿಮಗೆ ಈಗಾಗಲೇ ಗೊತ್ತಿರುವಂತೆ ಎಲ್ಲ ಪೋಸ್ಟ್ ಕರೆದಿದ್ದಾರೆ. ಬಟ್ ಇಲ್ಲಿ ಒಟ್ಟಿಗೆ ಹೇಳ್ಬೇಕಂದ್ರೆ ಪಾವತಿಸಿದ ಇಂಟರ್ನ್ಶಿಪ್ ಪೋಸ್ಟ್ ಇರತ್ತೆ. ಇಂಟರ್ನ್ಶಿಪ್ ಪೋಸ್ಟ್ ಇರತ್ತೆ. ಇದರಲ್ಲಿ ಎಲೆಕ್ಟ್ರಿಕಲ್ ಆಗ್ಬೋದು, ಎಲೆಕ್ಟ್ರಾನಿಕಲ್ಸ್ ಆಗ್ಬೋದು, ಅದ ನಂತರ ಎಲೆಕ್ಟ್ರಾನಿಕ್ಸ್ದಲ್ಲಿ ಕಮ್ಯುನಿಕೇಶನ್ ಆಗ್ಬೋದು, ಅದೇ ರೀತಿಯಾಗಿ ಟೆಲಿಕಾಮು ಮತ್ತು ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅದೇ ರೀತಿಯಾಗಿ ನಮ್ಮ ಇಂಜಿನಿಯರಿಂಗ್ ಆಗ್ಬೋದು. ಈ ರೀತಿಯಾಗಿ ಖಾಲಿ ಇರತ್ತೆ. ಟೋಟಲ್ ಆಗಿ 30 ಪೋಸ್ಟು. ಈ ಒಂದು 30 ಪೋಸ್ಟ್ಗೆ ನೇಮಕಾತಿಗಳು ಆಗ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಈ ಒಂದು ಎಲೆಕ್ಟ್ರಿಕಲ್ಸು, ಇದಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಟೆಲಿಕಾಮ್ 12 ಪೋಸ್ಟು. ಇನ್ನು ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಶನ್ ಟೆಕ್ನಾಲಜಿ 13 ಪೋಸ್ಟು. ಈ ಒಂದು ಮೆಕ್ಯಾನಿಕಲ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು 5 ಪೋಸ್ಟು. ಇದು ನಿಮಗೆ ಪೋಸ್ಟ್ ಬಗ್ಗೆ ಮಾಹಿತಿ. ಇನ್ನು ಎಷ್ಟೆಷ್ಟು ನಿಮಗೆ ಸಂಬಳ ಕೊರತ್ತೆ, ಇದು ಸ್ಟೀಪಂಡ್ ಇರತ್ತೆ. ಸ್ಟೀಪಂಡ್ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೇಕು. ಈಗಾಗಲೇ ನೀವು ಎಷ್ಟು ಕೆಲಸ ಮಾಡಿರ್ತಾರ, ಮೊದಲಿಗೆ ಅಪ್ರೆಂಟಿಸ್ದಲ್ಲಿ ಯಾವ ರೀತಿಯಾಗಿ ಸಿಗತ್ತಲ್ಲ, ಅದೇ ರೀತಿಯಾಗಿ ಸ್ಟೀಪಂಡು. ಈಗ ಅಂಗನವಾಡಿಯಲ್ಲಿ ಗೌರವಧನ ಅಂತೇಳಿ ಯಾವ ರೀತಿ ಸಿಗುತ್ತಲ್ಲ, ಆ ರೀತಿಯಾಗಿ ಇಲ್ಲಿ ಸರ್ಕಾರದಿಂದ ಕೊಡ್ತಾರೆ. ಬಟ್ ಅಲ್ಲಿರುವಂಥ ಅಧಿಕಾರಿಗಳಾಗ್ಬೋದು, ಇವರೆಲ್ಲ ಡಿಸೈಡ್ ಮಾಡ್ಕೊಂಡು ನಿಮಗೆ ಸ್ಟೀಪಂಡು 5,000 ಸಿಗತ್ತೆ. ಪರ್ ಮಂತ್ ಆಗಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 5,000 ನಿಮಗೆ ಸ್ಟೀಪಂಡ್ ಅಂತೇಳಿ ಸಿಗತ್ತೆ. ಇದು ಡ್ಯೂರೇಷನ್ ನೋಡಿ ಎಷ್ಟಿರತ್ತೆ ಅಂತೇಳಿ, ನಿಮಗೆ 6 ಮಂತ್ ಇರತ್ತೆ. 6 ಮಂತು 6 ತಿಂಗಳ ತನಕ ನೀವು ಕೆಲಸನ ಮಾಡಬೇಕಾಗತ್ತೆ. ಅದ ನಂತರ ಕಾಯಂ ಹುದ್ದೆಯಾಗಿ, ಅದೇ ರೀತಿಯಾಗಿ ಪರ್ಮನೆಂಟ್ ಜಾಬ್ ಆಗಿ ಯಾವ ರೀತಿ ಕೆಲಸ ಮಾಡಿರ್ತೀರ ಅಲ್ಲಿ ಕೂಡ ನೀವು ಸೇರ್ಪಡೆ ಆಗಬಹುದು. ಅದ ನಂತರ ಎಲ್ಲಿ ಕೆಲಸ ಇರತ್ತೆ, ಲೊಕೇಶನ್ ಬೆಂಗಳೂರಿನಲ್ಲಿ ಇರತ್ತೆ. CASDIC ಬೆಂಗಳೂರು 560093. ಇಲ್ಲಿಗೆ ನೀವು ಹುದ್ದೆಗಳನ್ನ ಪಡೆದುಕೊಂಡು ಅಲ್ಲಿ ಕೆಲಸ ಮಾಡಬೇಕು. ಇನ್ನು ಎಜುಕೇಶನ್ ಏನಾಗಿರ್ಬೇಕು, ಎದಕ್ಕೆ ಎಷ್ಟಾಗಿರ್ಬೇಕಂತೇಳಿ ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ. ಇಲ್ಲಿ ಕಡ್ಡಾಯವಾಗಿ ನೀವು 70% ಆಗಲೇಬೇಕಾಗತ್ತೆ. ಮಿನಿಮಮ್ ಆಗಿ ಕಡ್ಡಾಯವಾಗಿ 70% ಸೇರಿಕೊಂಡು ಪಾಸ್ ಆಗಲೇಬೇಕು. ಅದ್ರ ಬಳಿಕ ಏನೆಲ್ಲ ಆಗಿರ್ಬೇಕಂದ್ರೆ BA ಮತ್ತು BTech ಪದವಿ ಪೂರ್ಣಗೊಳಿಸಿರಬೇಕು. ಸ್ನಾತಕೋತ್ತರ ಪದವಿಯನ್ನ ತೆರಗಡೆ ಹೊಂದಿರಬೇಕು. DRDO ಯುದ್ಧ ವಿಮಾನ ಸಂಸ್ಥೆ ಅಭಿವೃದ್ಧಿ ಮತ್ತು ಏಕೀಕರಣ ನಿಯಮಗಳ ಪ್ರಕಾರ, ಆ ಒಂದು ನಿಯಮಗಳ ಪ್ರಕಾರ BA BTech. BA ಅಂದ್ರೆ ಕೆಲವು ಜನ ಹೆಂಗ ಅನ್ಕೋತಾರ ಅಂದ್ರೆ, ಈಗ ಆರ್ಸಿ ಇದೆಯಲ್ಲ, ಆ ಒಂದು BA ಅನ್ಕೋತಾರ. ಈ ಒಂದು BA ಅಲ್ವೇ ಅಲ್ಲ, ಈ ಒಂದು BA ಅಲ್ಲ, BE. ಈ ಒಂದು BE ಇದೆಯಲ್ಲ, ಈ ಒಂದು BA ಇದೆಯಲ್ಲ, ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು. ಸ್ನಾತಕೋತ್ತರ ಪದವಿ ಇದೆಲ್ಲ ಪಾಸ್ ಆಗಿರಬೇಕು. ಕರ್ನಾಟಕ DRDO ಯುದ್ಧ ವಿಮಾನ ಸಂಸ್ಥೆ ಅಭಿವೃದ್ಧಿ ಮತ್ತು ಏಕೀಕರಣ ಕೇಂದ್ರದ ನೇಮಕಾತಿ ಪ್ರಕಾರ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಇಲ್ಲಿ ವಯೋಮಿತಿ ಎಷ್ಟಾಗಿರ್ಬೇಕು, ಕನಿಷ್ಠ ನಿಮಗೆ 25 ವರ್ಷ ಕೊಟ್ಟಿದ್ದಾರೆ. ಬಟ್ ಗರಿಷ್ಠ ವಯೋಮಿತಿ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಗರಿಷ್ಠ ವಯೋಮಿತಿ ನನಗನಿಸಿದ ಮಟ್ಟಿಗೆ 45 ವರ್ಷ, ಅದ ನಂತರ 55 ವರ್ಷ ತನಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಬಹುದು. ಈ ಒಂದು 45-50 ವರ್ಷ ತನಕ ಇರಬಹುದು. ಮತ್ತು ಕನಿಷ್ಠ ವಯಸ್ಸು ಇದೆಯಲ್ಲ, ಅದು ಏಜ್ ಲಿಮಿಟು
ಕನಿಷ್ಠ ವಯೋಮಿತಿ ಅದು 25 ವರ್ಷ ತನಕ ಕೊಟ್ಟಿದ್ದಾರೆ. ನಿಯಮಗಳಿಗೆ ಸಂಬಂಧಪಟ್ಟಂತೆ ನಮಗೆ 25 ವರ್ಷ ತನಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತ ಇಮೇಲ್ ಐ ಡಿ, ಯಾವೊಂದು ಇಮೇಲ್ ಐ ಡಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆ ಒಂದು ಇಮೇಲ್ ಐ ಡಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇವ್ರು ತಿಳಿಸ್ಕೊಟ್ಟಿರುವಂತ ಇಮೇಲ್ ಐ ಡಿ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ನೀವು ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಕೊನೆಯ ದಿನಾಂಕ ಮುಂಚಿತವಾಗಿ ಅಂದ್ರೆ 10 ನವೆಂಬರ್ 2025 ಮುಂಚಿತವಾಗಿ ಅಪ್ಲಿಕೇಶನ್ ಹಾಕಬೇಕು. ಮತ್ತೆ ನಿಮಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ದಿನಾಂಕ ನೋಡಿ DRDO ವೆಬ್ಸೈಟ್ ನಲ್ಲಿ ಇಮೇಲ್ ಮೂಲಕ ತಿಳಿಸುವ ಮೂಲಕ ನಿಮಗೆ 20 ನವೆಂಬರ್ 2025 ಒಳಗಾಗಿ ತಿಳಿಸ್ತಾರೆ. ಇಂಟರ್ನ್ಶಿಪ್ ಪ್ರಾರಂಭ ದಿನಾಂಕ 1 ಡಿಸೆಂಬರ್ 2025 ಇಂಟರ್ನ್ಶಿಪ್ ಇರತ್ತೆ. ಇದು ಯಾವುದಂದ್ರೆ ಇದು ಪಾವತಿಸಿದ ಇಂಟರ್ನ್ಶಿಪ್, ಇದು ನೇಮಕಾತಿಗಳು ನೋಡಿ. 10 ನವೆಂಬರ್ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸುವಂತ ಇಮೇಲ್ ಐ ಡಿ, ಇದೊಂದು ಇಮೇಲ್ ಐ ಡಿಗೆ ಎಲ್ಲೊಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಇದು ನಿಮಗೆ ಅರ್ಥ ಆಗಿರಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದು ಏನೆಲ್ಲ ಕೊಟ್ಟಿದ್ದಾರೆ ರೂಲ್ಸ್ ರೆಗ್ಯುಲೇಷನ್, ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಇನ್ನೂ ರೂಲ್ಸ್ ನಿಯಮಗಳು ಕೊಟ್ಟಿದ್ದಾರೆ. ಮತ್ತೆ ಇಮೇಲ್ ಮೂಲಕ ಇರೋದ್ರಿಂದ ಒಂದು ಫಾರ್ಮ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಅವರು. ಇಮೇಲ್ ಐ ಡಿದಲ್ಲಿ ಬಯೋಡೇಟಾಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಲ್ಲಿಸಿ ಅಂತ ಹೇಳಿ ಇಲ್ಲಿದೆ ನೋಡಿ. ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೊಳ್ಳಿ, ಇಲ್ಲಿ ಹಾಕಬೇಡಿ, ಇಲ್ಲಿ ಹಾಕೊಳ್ಳಿ ಫುಲ್ ನೇಮು. ಅದ ನಂತರ ಆಧಾರ್ ಕಾರ್ಡ್ ನಲ್ಲಿರುವಂತ ಎಲ್ಲಾ ಮಾಹಿತಿಗಳು. ಈಗ ನೋಡಿ, ನಿಮಗೆ ಭಾರತದಲ್ಲಿ ವಾಸ ಮಾಡ್ತಿರ್ಬೇಕಂದ್ರೆ ಪ್ರತಿಯೊಬ್ಬರು 5 ವರ್ಷ ಆದ್ಮೇಲೆ ಆಗ್ಬಹುದು, 2 ವರ್ಷ ಆದ್ಮೇಲೆ ಆಗ್ಬಹುದು, ಅಥವಾ 1.5 ವರ್ಷ ಆದ್ಮೇಲೆ ಮಗುವೇನು ಹುಟ್ಟುತ್ತಲ್ಲ ಅವಾಗಿನಿಂದಾನೇ ಆಧಾರ್ ಕಾರ್ಡು ತೆಗೆಸಿರ್ತಾರೆ. ಆ ಒಂದು ಆಧಾರ್ ಕಾರ್ಡ್ ಪ್ರೂಫ್ ನೀವು ಇದ್ದೀರಾ ಅಂತ ಹೇಳಿ ಅರ್ಥ. ಈ ಒಂದು ಆಧಾರ್ ಕಾರ್ಡ್ ನಲ್ಲಿರುವಂತ ಎಲ್ಲ ಮಾಹಿತಿ ಇದೆಯಲ್ಲ ಇಲ್ಲಿ ಸಲ್ಲಿಸಬೇಕಾಗತ್ತೆ. ಇದರಲ್ಲಿ ಎಲ್ಲ ಏನೇನು ಕೊಟ್ಟಿದಾರಲ್ಲ ಅವ್ರು ಸಲ್ಲಿಸಿ, ಯಾವುದು ಏನು ಅಂತ ಅಂತೇಳಿ, ಎಷ್ಟು ವಯೋಮಿತಿ ಆಗಿದೆ, ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಮತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ಸಲ್ಲಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಮಾಹಿತಿ ಅರ್ಥ ಆಗಿರಬೇಕು. ನಾನು ಯಾವುದೇ ರೀತಿ ನಿಮಗೆ ಫೇಕ್ ನ್ಯೂಸ್ ಅಲ್ಲ, ರಿಯಲ್ ಆಗಿರತ್ತೆ. ಮತ್ತು ಡೇಟ್ ಕೂಡ ನೋಡಿ, 10/9/2025 ಕೊನೆಯ ದಿನಾಂಕ. ಮತ್ತು ನಿಮ್ಮೊಂದು ಸೆಲೆಕ್ಟೆಡ್ ಸ್ಟೂಡೆಂಟ್ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡುವಂತ ಇಮೇಲ್ ಮೂಲಕ ಕಳಿಸುವಂತ ದಿನಾಂಕ 20 ನವೆಂಬರ್ 2025. ಮತ್ತೆ ನಿಮಗೆ ಇಂಟರ್ನ್ಶಿಪ್ ಇದೆಯಲ್ಲ, ಇದು ಪ್ರಾರಂಭ ಆಗುವಂತ ದಿನಾಂಕ 1 ಡಿಸೆಂಬರ್ 2025 ಸ್ಟಾರ್ಟ್ ಆಗತ್ತೆ. ಇದು ನಿಮಗೆ ಅರ್ಥ ಆಗಿರಬೇಕು. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. 5,000 ಪರ್ ಮಂತ್ ಆಗಿ ಸ್ಟೀಪೆಂಡು. ಟೋಟಲ್ ಆಗಿ 30 ಪೋಸ್ಟ್ ಮಾತ್ರ ಇರತ್ತೆ. ಕರ್ನಾಟಕದ DRDO ಯುದ್ಧ ವಿಮಾನ ಸಂಸ್ಥೆ ಅಭಿವೃದ್ಧಿ ಮತ್ತು ಏಕೀಕರಣ ಕೇಂದ್ರದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದು ನಿಮಗೆ ಅರ್ಥ ಆಗಿರಬೇಕು.